ನನ್ನ ಹೆಸರು ಸ್ನೇಹ ಭಟ್ ಅಂತ. ನಾನು ಆಕಾಶವಾಣಿ ಮಂಗಳೂರಲ್ಲಿ ಉದ್ಘೋಷಕಿಯಾಗಿ ಪ್ರಸ್ತುತವಾಗಿ SDM ಕಾಲೇಜ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಂಗಳೂರು ಇಲ್ಲಿ BCA ಡಿಪಾರ್ಟ್ಮೆಂಟಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲರ ಮನೆಯಲ್ಲೂ ತಾವರೆ ಬೆಳೆಸಬೇಕು ಅಂತ ಒಂದು ಆಸೆ ಇರುತ್ತೆ. ನಾನು ಮೂಲತಃ ಪ್ರಕೃತಿ ಪ್ರೇಮಿ. ಹಾಗಿರೋದ್ರಿಂದ ದೇವರು ಸೃಷ್ಟಿಸಿರುವಂತಹ ಹೂವು ಹಣ್ಣು ಏನೇ ಇದ್ರೂ ಇಷ್ಟಪಡೋಳು. ಆವಾಗ ನಾವು ಮುಂಚೆ ತಾರಸಿ ಕೃಷಿ ಮಾಡ್ತಾ ಇದ್ವಿ. ತಾರಸಿ ಕೃಷಿ ಮಾಡ್ತಾ ಇರುವಾಗ ಮನೆಗೆ ಎಷ್ಟು ಬೇಕು ಅಷ್ಟರ ಮಟ್ಟಿಗೆ ತರಕಾರಿ ಸೊಪ್ಪು ಬೆಳೀತಾ ಇದ್ವಿ. ಅದೇ ರೀತಿ ಹೂವಿನ ಗಿಡಕ್ಕೆ ಬಂದಾಗ ಅನ್ನಿಸ್ತು ಯಾಕೆ ತಾವರೆ ನಮ್ಮಲ್ಲಿ ಬೆಳಿಬಾರ್ದು ಅಂತ. ಹಾಗೆ ನಾನು ಗಂಡ ಮತ್ತು ನಾವು ಫ್ಯಾಮಿಲಿ ಜೊತೆ ಹೊರಗಡೆ ಎಲ್ಲ ಹೋಗ್ತಾ ಇರುವಾಗ ರೋಡ್ ಸೈಡಲ್ಲಿ ಕೆರೆ ಅದು ಅಥವಾ ಗದ್ದೆಗಳು, ಅಲ್ಲಿ ಕೆರೆ ಗದ್ದೆಗಳಲ್ಲೆಲ್ಲ ಆಗಿರುವಂತಹ ಕೆಲವು ತಾವರೆ ನೈದಿಲೆಗಳನ್ನೆಲ್ಲ ನೋಡಿ ಆಸೆ ಪಟ್ಟು ಅಲ್ಲಿಂದ ತಂದದ್ದು ಇದೆ. ಗದ್ದೆಗಿಳಿದು ಕೆರೆಗಿಳಿದು ತಗೊಂಡು ಬಂದದ್ದು ಇದೆ. ಹಾಗೆ ಶುರುವಾದದ್ದು ಈ ತಾವರೆ ಅಥವಾ ವಾಟರ್ ಪ್ಲಾಂಟ್ಸ್ ಹುಚ್ಚು. ಹಾಗೆ ಶುರುವಾದ ಈ ಒಂದು ಹುಚ್ಚು ಮುಂದೆ ಬೇರೆ ಫ್ರೆಂಡ್ಸ್ ಹತ್ರ ಅಥವಾ ಈಗ ಫೇಸ್ಬುಕ್ಕಲ್ಲಿ ಕೆಲವು ಗ್ರೂಪ್ಸ್ ಇದೆ, ಆ ಗ್ರೂಪ್ಸಲ್ಲಿ ನೋಡಿ ಒಂದಿಷ್ಟು ಹೊಸ ವೆರೈಟಿಗಳು ಕಾಣ್ತಾ ಇತ್ತು. ಖುಷಿ ಆಗ್ತಿತ್ತು ನೋಡಿದಾಗ. ಹಾಗೆ ಅದನ್ನೆಲ್ಲ ತಗೊಂಡು ಪರ್ಚೇಸ್ ಮಾಡಿ ನಾನು ನನ್ನಲ್ಲಿರುವಂತಹ ಕಲೆಕ್ಷನ್ಸ್ನ ಜಾಸ್ತಿ ಮಾಡ್ತಾ ಇದ್ದೆ. ಪ್ರತಿಯೊಂದು ಹೂವಲ್ಲೂ ಒಂದೊಂದು ವಿಶಿಷ್ಟತೆ ಇದೆ. ಅದರ ಆಕಾರ ಆಗಿರ್ಬೋದು, ಅದರ ಸೌಂದರ್ಯ ಆಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು. ತಾವರೆ ಅಂತಂದರೆ ಬರೀ ತಾವರೆ ಅಲ್ಲ, ಅದರಲ್ಲಿ ತುಂಬ ವೆರೈಟೀಸ್ ಇದೆ. ನೈದಿಲೆ ಆಗಿರ್ಬೋದು ಅಥವಾ ವಾಟರ್ ಪ್ಲಾಂಟ್ಸ್ ಜಲಸಸ್ಯಗಳಾಗಿರ್ಬೋದು, ಕೋಮಳೆ ಮತ್ತು ತಾವರೆ. ಪುನಃ ತಾವರೆಯಲ್ಲೂ ಬೌಲ್ ಲೋಟಸ್ ಅಂತ ಇದೆ, ಮೀಡಿಯಂ ವೆರೈಟಿ ಅಂತ ಇದೆ, ತುಂಬ ವೆರೈಟೀಸ್ ಇದೆ, ಹೈಬ್ರಿಡ್ಸ್ ಎಲ್ಲ ಇದೆ. ಹಾಗೆ ಒಂದೊಂದ್ರ ಬಗ್ಗೆ ಕಲಿತು ಹಾಗೆ ಒಂದೊಂದ್ರ ಬಗ್ಗೆನೇ ಒಂದೊಂದು ಪ್ಲಾಂಟನ್ನು ಕಲೆಕ್ಟ್ ಮಾಡಿ ಈಗ ಒಂದಿಷ್ಟು ಪ್ಲಾಂಟ್ಸ್ಗಳ ನನ್ನ ಹತ್ರ ಇದೆ ಅಷ್ಟೇ. ನೈಟ್ ಬ್ಲೂಮರಲ್ಲಿ ವೈಟ್ ನೈಟ್ ಬ್ಲೂಮರು, ಪಿಂಕ್ ನೈಟ್ ಬ್ಲೂಮರು, ಮೆಜೆಂಟಾ ನೈಟ್ ಬ್ಲೂಮರ್ಸ್, ಆ ಥರ ಅದೆಲ್ಲ ನೈದಿಲೆ ಅಂತ ಹೇಳ್ತಾರೆ. ಅದಂದರೆ ರಾತ್ರಿ ಒಂದು 6:30-7 ಗಂಟೆಗೆ ಅರಳಿ ಮರು ದಿವಸ ಒಂದು 9-10 ಗಂಟೆಗೆ ಮೊಗ್ಗಾಗುವಂಥದ್ದು, ಅದು ನೈದಿಲೆ. ಪುನಃ ಕೋಮಳೆಯಲ್ಲಿ ಬಂತು ಅಂತಂದರೆ ನಮ್ಮ ಪನಾಮ ಪೆಸಿಫಿಕ್, ಇಸ್ಲಾಮರೋಡಾ, ಬ್ಲೂ ಕ್ಯಾಪೆನ್ಸಿಸ್, ಮತ್ತು ಇನ್ನೋಸೆನ್ಸ್, ಪೀಚ್ ಬ್ಲೋ ಮತ್ತು ಪಮೇಲ ಹಾಗಿರುವಂಥದ್ದು ಕೆಲವುದಿದೆ. ಮತ್ತು ಇದು ನಾವು ಆ್ಯಕ್ಚುಲಿ ತಾವರೆ ಅಥವಾ ನೈದಿಲೆಗಳೆಲ್ಲ ಹೇಗೆ ಅಂತಂದರೆ ಬರೀ ನೀರಲ್ಲಿ ತೇಲುವಂಥದ್ದಲ್ಲ, ಕೆಸರಿರಬೇಕು. ಹಾಗಿರೋದ್ರಿಂದ ನಾನೀಗ ನನ್ನ ಹತ್ರ ಪ್ಲಾಸ್ಟಿಕ್ ಟಬ್ಗಳನ್ನು ಯೂಸ್ ಮಾಡ್ತಾ ಇದ್ದೇನೆ. ಆದರೆ ನಾವು ಇಕೋ ಫ್ರೆಂಡ್ಲಿ ಆಗಬೇಕಾದ್ರೆ ಅದು ಸಿಮೆಂಟ್ ಪಾಟ್ ಅಥವಾ ಅರ್ಧನ್ ಪಾಟ್ಸ್ ಇದ್ದರೆ ಒಳ್ಳೆಯದು. ಆದರೆ ನಾವೀಗ ಪ್ರಸ್ತುತವಾಗಿ ಟೆರೇಸಲ್ಲಿ ಮಾಡಿರೋದ್ರಿಂದ 2ನೇ ಫ್ಲೋರಲ್ಲಿದೆ ಈ ಟೆರೇಸ್. ಹಾಗಿರೋದ್ರಿಂದ ಮೇಲ್ಗಡೆ ತನಕ ತರುವಂಥದ್ದು ಒಂದು ಶ್ರಮ ಪಡಬೇಕಾಗಿರುವಂಥ ಕೆಲಸ. ಪ್ಲಸ್ ಇಲ್ಲಿ ತಂದ ಮೇಲೆ ನಮಗೆ ನಮ್ಮ ಟೆರೇಸಿಗೆ ಇದಾಗಬಾರ್ದು, ಭಾರ ಆಗಬಾರ್ದು. ಹಾಗಿರೋದ್ರಿಂದ ನಾನು ಸಿಮೆಂಟ್ ಪಾಟನ್ನು ತರ್ತಿಲ್ಲ, ಪ್ಲಾಸ್ಟಿಕ್ ಟಬ್ಬಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಇದು ನಾವು ಮಣ್ಣು ಅಥವಾ ಕೆಸರು ಮಣ್ಣು, ಸಗಣಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ನಾವು ಗಿಡಗಳನ್ನು ನೆಡುವಂಥದ್ದು. ನೀರು ಬೇಕು. ಮತ್ತು ಪ್ರತಿಯೊಂದು ಟಬ್ಗಳಲ್ಲೂ ಗಪ್ಪಿ ಫಿಶಸ್ ಹಾಕಬೇಕು, ಯಾಕೆಂದರೆ ನಿಂತ್ಕೊಂಡಿರುವಂತಹ ನೀರದು. ಹಾಗಿರೋದ್ರಿಂದ ಸೊಳ್ಳೆ ಬರುವ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಪ್ರತಿಯೊಂದು ಟಬ್ಬಲ್ಲೂ ಗಪ್ಪಿ ಫಿಶಸ್ ಇದೆ. ಮೇಂಟೆನೆನ್ಸ್ ಅಂತ ಆ ಥರ ಏನು ಜಾಸ್ತಿ ಬೇಕಾಗಲ್ಲ. ಪುನಃ ನಾವು ಯಾವ ರೀತಿಯಾದಂತಹ ಗಿಡಗಳನ್ನು ತಂದಿದ್ದೀವಿ ಇಟ್ಕೊಂಡಿದ್ದೀವಿ ಅನ್ನೋದು ಅವಲಂಬಿತ ಆಗಿರುತ್ತೆ. ಯಾಕೆ ಅಂತಂದರೆ ಕೆಲವುದಕ್ಕೆ ತುಂಬ ಮೇಂಟೆನೆನ್ಸ್ ಬೇಕಾಗಿಲ್ಲ. ಗೊಬ್ಬರ ಆಗಿರ್ಬೋದು, ಅದನ್ನು ಆರೈಕೆ ಆ ಥರದ್ದೇನು ಬೇಕಾಗಿರೋದಿಲ್ಲ. ಈಗ ನನ್ನ ಹತ್ರ ಇರುವಂಥದ್ದೆಲ್ಲ ತುಂಬ ಸಿಂಪಲ್, ನಂತರನೇ ಪಾಪ ಇರುವಂತಹ ಕೆಲವು ಗಿಡಗಳು. ಸೊ ಅದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಏನು ಬೇಕಾಗಿಲ್ಲ. ನಾನೇನು ಮಾಡ್ತೀನಿ ಅಂತಂದರೆ ತಾರಸಿ ಕೃಷಿ ಮಾಡ್ತಾ ಇದ್ದಾಗಲೂ ಆವಾಗಲೂ ನಾನು ಆರ್ಗ್ಯಾನಿಕ್ ಆಗಿ ಸಾವಯವ ಪದ್ಧತಿಯಲ್ಲೇ ಮಾಡ್ತಾ ಇದ್ದೆ. ಇದರಲ್ಲೂ ನಾನು ಅದನ್ನೇ ಮುಂದುವರಿಸ್ತಾ ಇದ್ದೀನಿ. ನೆಲಕಡಲೆ ಹಿಂಡಿ ಆಗಿರ್ಬೋದು ಅಥವಾ ಸಗಣಿ, ಗಿರ್ದನದ ದೇಸಿ ಗಿರ್ದನದ ಸಗಣಿಯನ್ನು ಹಾಕಿ ಸ್ವಲ್ಪ ಮಣ್ಣು, ಗದ್ದೆ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಗಿಡಗಳನ್ನು ನೆಡುವಂಥದ್ದು. ಮೀನಿರೋದ್ರಿಂದ ನೀರು ಹಾಗೆ ಸಾಮಾನ್ಯವಾಗಿ ಗಲೀಜಾಗಲ್ಲ. ಮತ್ತು ಪ್ರತಿ ಗಿಡಕ್ಕೂ ಅಂದರೆ ಈಗ ಹೇಗೆ ಬೇರೆ ಗಿಡಗಳಿಗೆ ಒಂದು ರೆಸ್ಟ್ ಟೈಮ್ ಅಂತಿರುತ್ತೆ, ಅದೇ ಥರ ನಮ್ಮ ವಾಟರ್ ಪ್ಲಾಂಟ್ಸ್ಗೂ ಕೂಡ ರೆಸ್ಟ್ ಟೈಮ್ ಅಂತ ಇದೆ. ಅದು ಸಾಮಾನ್ಯವಾಗಿ ಚಳಿಗಾಲ ಆಗಿರುತ್ತೆ. ಸೊ ಚಳಿಗಾಲ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಅದರ ಹೂವಿನ ಪ್ರಮಾಣ ಆಗಿರ್ಬೋದು ಕಮ್ಮಿ ಆಗ್ತಾ ಹೋಗುತ್ತೆ, ಅದರ ಬೆಳವಣಿಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಚಳಿಗಾಲದಲ್ಲಿ ಅದು ಫುಲ್ ಕಂಪ್ಲೀಟಾಗಿ ಆಲ್ಮೋಸ್ಟ್ ಒಂದು ರೆಸ್ಟ್ ಟೈಮಲ್ಲಿರುತ್ತೆ. ಮತ್ತು ಪುನಃ ಅದೇ ಗಿಡ ಅಥವಾ ಬುಡ ಚಿಗುರಿ ಪುನಃ ನಿಮಗೆ ಹೊಸ ಹೂವು, ಹೊಸ ಎಲೆಗಳನ್ನು ಕೊಟ್ಟು ಪುನಃ ಅದು ತನ್ನ ಸೌಂದರ್ಯವನ್ನು ಪ್ರದರ್ಶಿಸುತ್ತೆ ಮತ್ತೆ ಸ್ವಲ್ಪ ಸಮಯ ಆದಮೇಲೆ. ಹಾಗೆ
ನನಗೆ ಇದರ ಒಂದು ಪ್ರೀತಿ ಅಥವಾ ಇದರ ಬಗ್ಗೆ ಒಲವು ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ ಒಂದು 8 ವರ್ಷ ಆಯಿತು. 8 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಅದೇ ಸಣ್ಣ ಪುಟ್ಟ ಗಿಡಗಳಿಂದ ಶುರು ಮಾಡಿದ್ದು. ಪ್ರತಿಯೊಂದಿಗೆ ವೆರೈಟಿಯಲ್ಲೂ ಅಂದರೆ ಒಂದು ಬೇರೆ ಬೇರೆ ರೇಂಜಲ್ಲಿ ಈಗ ನಾನು ಪರ್ಚೇಸ್ ಮಾಡಿರುವಂತಹ ಗಿಡಗಳಿದೆಲ್ಲ. ಕೆಲವುದು ಫ್ರೆಂಡ್ಸ್ ಹತ್ರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೇನೆ, ಕೆಲವು ಪರ್ಚೇಸ್ ಮಾಡ್ಕೊಂಡಿದ್ದೇನೆ. ಸೊ ನಮ್ಮ ಒಂದು 50 ರೂಪಾಯಿಂದ ಹಿಡಿದು ಆಲ್ಮೋಸ್ಟ್ ನಿಮ್ಗೆ 50,000ಕ್ಕಿಂತಲೂ ಮೇಲೆ ಇರುವಂತಹ ಗಿಡಗಳು ನಮ್ಮ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಈಗ ಸಾಮಾನ್ಯವಾಗಿ ಒಂದು 150 ಪಾಟ್ ಇರ್ಬೋದು ನಾವು ಲೆಕ್ಕ ಹಾಕಿದರೆ. ಕೆಲವುದು ರಿಪೀಟೆಡ್ ಇದೆ ಅದರಲ್ಲಿ. ಒಂದು ಎಲ್ಲ ನಮ್ಮ ತಾವರೆ, ನೈದಿಲೆ, ಕೋಮಳೆ ಮತ್ತು ಜಲಸಸ್ಯಗಳು ಎಲ್ಲವನ್ನು ಸೇರಿಸಿದ್ರೆ ಆಲ್ಮೋಸ್ಟ್ ಒಂದು 85 ವೆರೈಟೀಸ್ ಇದೆ. ಇದರಲ್ಲಿ ಹೆಚ್ಚಿನದು ದಿವಸ ಅಥವಾ ಒಂದು ದಿವಸ ಬಿಟ್ಟು ಮತ್ತೊಂದು ದಿವಸ ಹೂ ಆಗುವಂಥದ್ದು ಹಾಗಿರುವಂಥದ್ದೇ ಇದೆ ಗಿಡಗಳು. ಇದು ನನ್ನ ಖುಷಿಗೋಸ್ಕರನೇ ಮಾಡಿರುವಂಥದ್ದು, ಸಂಗ್ರಹ ಮಾಡಿರುವಂಥದ್ದು. ಅದೇ ನನ್ನ ಹತ್ರ ಇರುವಂಥದ್ದು ಕೆಲವು 50 ರೂಪಾಯಿಂದ ಹಿಡಿದು ಒಂದು 1,500 ತನಕ, ಒಂದು ಗಿಡಕ್ಕೆ 1,500 ಆಗುವಷ್ಟು ತನಕದ್ದು ಇದೆ ಗಿಡಗಳು. ಅದಕ್ಕಿಂತ ಹೆಚ್ಚಿನದ್ದು ಕೂಡ ನಮಗೆ ಮಾರ್ಕೆಟಲ್ಲಿ ಲಭ್ಯ ಇದೆ. ಮತ್ತು ನಾವು ನಮ್ಮ ಈ ಹವೆಗೆ ಅದು ಸೂಟ್ ಆಗುತ್ತಾ ನೋಡ್ಕೊಳ್ಬೇಕು, ಅದನ್ನು ಮೇಂಟೈನ್ ಮಾಡಬೇಕು. ಅದೆಲ್ಲ ಮಾಡಿದರೆ ನಾವು ಅದನ್ನು ತಗೊಂಡು ಬೆಳೆಸ್ಬೋದು. ಕೆಲವು ಗಿಡಗಳಿವೆ ಹಾಗೆ ಪೂರ್ತಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಹಾಗೆ ಆ್ಯಕ್ಚುಲಿ ಲೆಕ್ಕ ಹಾಕಲಿಲ್ಲ. ಮತ್ತು ಇದೆಲ್ಲ ನನ್ನ ಪರ್ಸನಲ್ ಕಲೆಕ್ಷನ್ಸ್. ಎಕ್ಸ್ಟ್ರಾ ಕೆಲವೊಂದು ಸಲ ಕೆಲವು ಗಿಡಗಳಲ್ಲಿ ಎಕ್ಸ್ಟ್ರಾ ಗಿಡಗಳಾಗುತ್ತೆ. ಆ ಸಂದರ್ಭಗಳಲ್ಲಿ ಕೆಲವರು ಯಾರು ಕೇಳ್ತಾರೆ ಅಂತ ಆದರೆ ನಾನು ಅದನ್ನು ಕೊಟ್ಟದ್ದು ಇದೆ. ಇತ್ತೀಚೆಗೆ ಕೆಲವರು ಅಂದರೆ ಈಗ ಈ ಗಾರ್ಡನ್ ಲವರ್ಸ್ ಅದನ್ನು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ತಾವರೆ ಅಂತ ಹೇಳಿದ ತಕ್ಷಣ ನಮಗೆ ಬರುವಂಥದ್ದು ಅದಕ್ಕೆ ದೊಡ್ಡ ಕೊಳ ಬೇಕು, ನದಿ ಬೇಕು, ಕೆರೆ ಬೇಕು ಅಂತ. ಆದರೆ ಅದಲ್ಲ ಅಂತ ಹೇಳೋದು ನನಗೀಗ ಪ್ರೂವ್ ಆಯಿತು. ಯಾಕೆಂತಂದರೆ ಚಿಕ್ಕ ಗಾರ್ಡನಲ್ಲಿ ಆಗಿರ್ಬೋದು, ಟೆರೆಸಲ್ಲಿ ಆಗಿರ್ಬೋದು, ಅಥವಾ ಬಾಲ್ಕನಿಯಲ್ಲೂ ನಾವು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಕೂಡ ನಾವು ತಾವರೆ ಅಥವಾ ವಾಟರ್ ಲಿಲ್ಲೀಸ್ ಬೆಳೆಸ್ಬೋದು. ಹಾಗಿರೋದ್ರಿಂದ ಆ ಒಂದು ಕಾನ್ಸೆಪ್ಟ್ ಯಾವುದಿತ್ತು ನನ್ನ ತಲೆಯಲ್ಲಿ ಅದು ಹೊರಟೋಯ್ತು. ಈಗ ನನ್ನ ಹಾಗೆ ತುಂಬ ಜನ, ನನ್ನ ಕೆಲವು ಫ್ರೆಂಡ್ಸ್ ಆಗಿರ್ಬೋದು, ತುಂಬ ಗಾರ್ಡನ್ ಲವರ್ಸ್ ಆ ಥರದ್ದು ಬೆಳೆಸ್ತಾ ಇದ್ದಾರೆ. ಈಗ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ. ಹಾಗೇಳ್ಬಿಟ್ಟು ನರ್ಸರಿಯಲ್ಲಿ ಸ್ವಲ್ಪ ಕಮ್ಮಿ ಇದೆ, ಇದರ ಅವೈಲೇಬಿಲಿಟಿ ಸ್ವಲ್ಪ ಕಮ್ಮಿ ಇದೆ. ಆದರೆ ಗಾರ್ಡನ್ ಲವರ್ಸ್ ಕೆಲವರ ಹತ್ರ ಇದೆ, ಕೆಲವು ವೆರೈಟೀಸ್ ಇದೆ ಇಲ್ಲಿ ಈಗ ಶುರುವಾಗಿದೆ. ನಾನಂದರೆ ಅದೇ ನಮ್ಮ ಸುತ್ತಮುತ್ತ ಕೆಲವು ಗಿಡಗಳು ಇರೋದಿಲ್ಲ, ಅಂದರೆ ಅದರ ಲಭ್ಯತೆ ಇರೋದಿಲ್ಲ. ನಾನು ನೋಡಿರುವಂತಹ ಪೋಸ್ಟ್ಗಳೆಲ್ಲ ಫೇಸ್ಬುಕ್ಕಲ್ಲಿ ಕೆಲವು ಗ್ರೂಪ್ಸ್ ಇದೆ, ನಮ್ಮ ಇದು ವಾಟರ್ ಪ್ಲಾಂಟ್ ರಿಲೇಟೆಡ್ ಕೆಲವು ಗ್ರೂಪ್ಸ್ ಇದೆ. ಆ ರೀತಿಯ ಗ್ರೂಪ್ಸನ್ನು ನೋಡಿದಾಗ ಅದರಲ್ಲಿ ಕೆಲವು ಸೆಲ್ಲರ್ಸ್ ಇರ್ತಾರೆ. ಆ ಸೆಲ್ಲರ್ಸ್ ಎಲ್ಲ ನಮ್ಮ ಒಡಿಸ್ಸಾ ಆಗಿರ್ಬೋದು, ಗುಜರಾತ್, ಅಹಮದಾಬಾದ್, ಇವನ್ ಟ್ರಿವಾಂಡಮ್, ಕೇರಳ ಸೈಡು, ತಮಿಳ್ನಾಡು ಸೈಡು, ಗುಜರಾತ್ ಸೈಡು, ಸೊ ಆಲ್ ಓವರ್ ಇಂಡಿಯಾ ಕೆಲವರು ಇದ್ದಾರೆ. ಸೊ ಅವ್ರ ಹತ್ರದಿಂದ ನಾನು ಪರ್ಚೇಸ್ ಮಾಡಿಕೊಂಡು ಮತ್ತು ಕೆಲವು ಫ್ರೆಂಡ್ಸ್ಗಳ ಹತ್ರ ಎಕ್ಸ್ಚೇಂಜ್ ಮಾಡಿಕೊಂಡು ತಗೊಂಡು ಕಲೆಕ್ಟ್ ಮಾಡಿರುವಂಥ ಗಿಡಗಳಿವೆಲ್ಲ. ರೋಗದ ಬಗ್ಗೆ ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಗಿಡಗಳಲ್ಲಿ ಬರೋದಿಲ್ಲ. ಕೆಲವು ಗಿಡಗಳು ತುಂಬ ಸೆನ್ಸಿಟಿವ್ ಇರುತ್ತೆ. ಹಾಗಿರುವಂಥ ಗಿಡಗಳು ಕೆಲವೊಂದು ಸಲ ಕೊಳ್ತು ಹೋಗೋ ಚಾನ್ಸಸ್ ಇರುತ್ತೆ. ಈಗ ನಮ್ಮದಂತಂದರೆ ತುಂಬ ಬಿಸಿಲು, ತುಂಬ ಮಳೆ ಕೂಡ. ನಮ್ಮ ಈ ವಾತಾವರಣದಲ್ಲಿ ತುಂಬ ಮಳೆ ಇದೆ, ತುಂಬ ಬಿಸಿಲಿದೆ. ಜಾಸ್ತಿ ಮಳೆ ಆದ್ರೂ ಕೆಲವು ಗಿಡಗಳಿಗೆ ರೋಗ ಬಂದು ಅದು ಬುಡ ಸಮೇತ ಕರಗೋ ಚಾನ್ಸಸ್ ಇರುತ್ತೆ, ಎಲೆ ಕೊಳ್ತು ಹೋಗೋ ಚಾನ್ಸಸ್ ಇರುತ್ತೆ. ಈ ಮಳೆಗಾಲ ಮುಗಿಯೋ ಟೈಮಲ್ಲಿ ಸಾಮಾನ್ಯವಾಗಿ ಒಂದು ಚಿಕ್ಕದೊಂದು ಕಂಬಳಿ ಹುಳ ಟೈಪ್ ಒಂದು ಬರುತ್ತೆ ಹುಳ. ಆ ಹುಳ ಈ ಎಲೆ ಮತ್ತು ಗಿಡಗಳನ್ನೆಲ್ಲ ತಿನ್ನುತ್ತೆ. ಅದು ಪೂರ್ತಿ ನಮ್ಮ ಗಿಡಗಳನ್ನೇ ನಾಶ ಮಾಡಿದಾಗೆ ಮಾಡುತ್ತೆ. ಆದರೆ ತುಂಬ ಪ್ರಮಾಣದಲ್ಲಿ ಆಗಲಿಲ್ಲ ಅಂತ ಆದರೆ ಅದು ಪುನಃ ಬುಡ ಸಮೇತ ಚಿಗುರಿ ನಿಮಗೆ ಮತ್ತೆ ಸೀಸನಲ್ಲಿ ಹೂವಾಗುವ ಚಾನ್ಸಸ್ ಕೂಡ ಇದೆ. ಸೊ ಅದು ಯೂಶ್ವಲಿ ಕಾಣುವಂತಹ ಕೆಲವು ರೋಗ ಲಕ್ಷಣಗಳು ಇದರಲ್ಲಿ ವಾಟರ್ ಪ್ಲ್ಯಾಂಟಲ್ಲಿ. ಮತ್ತು ಸ್ನೇಲ್ಸ್, ಬಸವನ ಹುಳು ಅಂತ ಏನು ಹೇಳ್ತೀವಲ್ಲ, ಅದರದ್ದು ಪ್ರಾಬ್ಲಮ್ ಇರುತ್ತೆ ಆ್ಯಕ್ಚುಲಿ ಸಾಮಾನ್ಯವಾಗಿ. ಮತ್ತು ಈ ಮಿಲಿ ಬಗ್ಸ್. ಸೊ ಇದಿಷ್ಟು ಈ ತಾವರೆ ಅಥವಾ ವಾಟರ್ ಪ್ಲ್ಯಾಂಟ್ಸ್ಗಳನ್ನು ಕಾಡುವಂಥ ಕೆಲವು ರೋಗ ಲಕ್ಷಣಗಳಾಗಿರ್ಬೋದು ಅಥವಾ ಹುಳುಗಳಾಗಿರ್ಬೋದು. ನಾನಂದರೆ ತಿಳಿದಿರೋ ಮಟ್ಟಿಗೆ ವಾಟರ್ ಪ್ಲ್ಯಾಂಟಲ್ಲಿ ಪ್ರತಿಯೊಂದೂ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದೆ ಪ್ರತಿಯೊಂದಕ್ಕೂ. ಅಂತಂದರೆ ನಿಮ್ಮ ಗೆಡ್ಡೆಯಿಂದ ಹಿಡಿದು ಬೇರು, ಕಾಂಡ, ಎಲೆ, ಅದರ ದಂಟು ಎಲ್ಲನೂ ನಮ್ಮ ಈಗ ನೀವು ಕಾಸ್ಮೆಟಿಕ್ ಅಥವಾ ಆಯುರ್ವೇದಕ್ಕೆ ಇದರಲ್ಲಿ ನೋಡೋದಾದರೆ, ಆ ಆ್ಯಂಗಲಲ್ಲಿ ನೋಡೋದಾದರೆ, ತಾವರೆಯ ದಳಗಳಿಂದ ಪೌಡರ್ ಮಾಡ್ತಾರೆ. ಇದು ಅಂತ ಹೇಳ್ತಾರೆ ಕಂಡೀಷ್ನರು, ಮತ್ತು ಒಂದು ನಿಮಿಷ, ತಾವರೆಯ ಎಲೆಗಳಿಂದ ಪೌಡರ್, ಮೇಕಪ್ಪಿಗೆ ಬೇಕಾಗುವಂತಹ ಎಲೆಗಳಿಂದ, ತಾವರೆಯ ದಳಗಳಿಂದ ಕಾಸ್ಮೆಟಿಕ್ಸಿಗೆ ಯೂಸ್ ಮಾಡ್ತಾರೆ. ಮತ್ತು ಎಲೆಗಳನ್ನು ನಾವು ಹೇರ್ ಕಂಡೀಷ್ನರ್ ಆಗಿ ಎಲ್ಲ ಯೂಸ್ ಮಾಡ್ಬೋದು. ಮತ್ತು ಈ ಗಡ್ಡೆ ಏನಿದೆ ಅಥವಾ ಅದರದ್ದು ಬೇರೆ ಏನಿದೆ, ಗಡ್ಡೆ ಏನಿದೆ, ಆ ಗಡ್ಡೆನ ನಾವು ಈ ಗೆಣಸಿನ ಗಡ್ಡೆ ಥರ
ಅಡಿಗೆಗೆ ಉಪಯೋಗಿಸ್ಕೊಳ್ಬೋದು, ಬೇಯಿಸಿ ತಿಂತಾರೆ, ಪಲ್ಯ ಮಾಡ್ತಾರೆ. ಹಾಗೆ ಮತ್ತು ನಾವು ಈ ಮಾಲ್ಗಳಲ್ಲೆಲ್ಲ ನೋಡ್ತೀವಿ ತಾವರೆ ಬೀಜದಲ್ಲಿ ಮಕ್ಕನ ಅಂತ ಹೇಳ್ತಾರೆ. ಸೊ ಅದನ್ನು ಪಾಪ್ಕಾರ್ನ್ ಟೈಪ್ ಮಾಡಿ ಸೇಲ್ ಮಾಡ್ತಾರೆ. ಆ ರೀತಿ ಇದರಲ್ಲೂ ಅದು ಉಪಯೋಗ ಆಗುತ್ತೆ ತಾವರೆಯ ಬೀಜಗಳು. ಹಾಗೆ ಪ್ರತಿಯೊಂದರಲ್ಲೂ ಒಂದಲ್ಲ ಒಂದು ರೀತಿಯಾದಂತಹ ಔಷಧೀಯ ಗುಣಗಳಿದ್ದೇ ಇದೆ. ಮತ್ತು ಪ್ರತಿ ಹೂವಿನಲ್ಲೂ ಅದರದ್ದೇ ಆದಂತಹ ಒಂದು ವಿಶಿಷ್ಟ ಸ್ಮೆಲ್ ಇದೆ, ಪರಿಮಳ ಇದೆ. ಮತ್ತು ನೀವು ಈಗ ನೋಡಿರ್ಬೋದು ಪ್ರತಿ ಹೂವಲ್ಲೂ ಮೊಜಂಟಿ ಜೇನು ಅಂತಂದರೆ ಸ್ಟಿಂಗ್ಲೆಸ್ ಬೀಸ್ ಅದು ಬರುತ್ತೆ, ಜೇನು ಬರುತ್ತೆ, ಇದು ಚಿಟ್ಟೆಗಳು ಬರುತ್ತೆ, ದುಂಬಿಗಳು ಬರುತ್ತೆ. ಹಾಗಿರೋದ್ರಿಂದ ಯಾರಿಗೆ ಕೃಷಿಯಲ್ಲಿ ಆಸಕ್ತಿ ಇದೆ, ಯಾರಿಗೆ ಹೂ ತರಕಾರಿ ಗಿಡಗಳನ್ನು ಬೆಳೆಸಲಿಕ್ಕೆ ಆಸಕ್ತಿ ಇದೆ, ಅವರಿಗೆ ಈ ಪಾಲಿನೇಷನ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈ ರೀತಿಯಾದಂತಹ ಗಿಡಗಳನ್ನು ನಾವು ಬೆಳೆಸಿದ್ರೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಸುವಾಸನೆ ಇದೆ, ಅದರದ್ದೇ ಆದಂತಹ ಸೌಂದರ್ಯ ಇದೆ. ಸೌಂದರ್ಯವನ್ನು ಇಷ್ಟಪಡೋರು, ಪ್ರಕೃತಿಯನ್ನು ಇಷ್ಟಪಡೋರು ಇದನ್ನು ಖಂಡಿತವಾಗಿಯೂ ಇಷ್ಟಪಟ್ಟೇ ಪಡ್ತಾರೆ. ಪ್ರತಿ ಗಿಡ ಅಂತಂದರೆ ಮದರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಮದರ್ ಪ್ಲ್ಯಾಂಟಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ. ಅಂತಂದರೆ ಕೆಲವು ಪ್ಲ್ಯಾಂಟ್ ನಿಮಗೆ ಗೆಡ್ಡೆಯಲ್ಲಿ ಹೊಸ ಒಂದು ಚಿಗುರು ಬಂದು ಅದರಲ್ಲಿ ನಿಮಗೆ ಗಿಡ ಆಗುವಂಥದ್ದು ಒಂದು ವೆರೈಟಿ. ಆದರೆ ಇನ್ನೊಂದು ವೆರೈಟಿ ಎಲೆಗಳಲ್ಲಿ ನಿಮಗೆ ಗಿಡಗಳನ್ನು ಮಾಡಬಹುದು. ಮತ್ತು ಕೆಲವುದೇನಂತಂದರೆ ಬೇರಲ್ಲಿಯೇ ನಿಮಗೆ ಗಿಡಗಳಾಗಿ ಬರುತ್ತೆ. ಆ ರೀತಿ ಬೇರೆ ಬೇರೆ ನಮೂನೆಯಾದಂತಹ ವಾಟರ್ ಪ್ಲ್ಯಾಂಟ್ಸ್ ಅವೈಲೇಬಲ್ ಇದೆ ಈಗ. ಅದರದ್ದು ಲಿಮಿಟ್ ಅಂತೇನಿಲ್ಲ. ಒಂದು ಹೋಯಿತು, ಮದರ್ ಪ್ಲ್ಯಾಂಟ್ ಹೋಯಿತು ಅಂತಂದರೆ ಇನ್ನೊಂದು ಬಂದಿರುತ್ತೆ ಸಾಮಾನ್ಯವಾಗಿ. ನಾನು ಹೇಳಿದಾಗ ಕೆಲವು ಅನಿವಾರ್ಯ ಕಾರಣಗಳಿಂದ ತುಂಬ ಸೆನ್ಸಿಟಿವ್ ಇರುವ ಗಿಡಗಳು ಮಾತ್ರ ಸತ್ತು ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದರೆ ತಾಯಿ ಗಿಡ ಏನಿದೆ ಅದು ಮತ್ತೊಂದು ಮರಿ ಗಿಡವನ್ನು ಕೊಟ್ಟು ಸಂತಾನೋತ್ಪತ್ತಿನ ಬೆಳೆಸ್ತಾ ಇರುತ್ತೆ. ಸಾಮಾನ್ಯವಾಗಿ ನೀರು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂತಂದರೆ ನಾವು ಗಪ್ಪಿ ಮೀನುಗಳನ್ನು ಹಾಕಿರ್ತೇವೆ, ಮತ್ತು ಈ ಅಜೋಲ ಆಗಿರ್ಬೋದು, ಈ ರೀತಿಯಾದಂತಹ ಕಾಟು ಗಿಡಗಳು ಕೂಡ ಅದರಲ್ಲಿ ಇರೋದ್ರಿಂದ ನೀರು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ನೀವು ಈಗ ಕೊಡುವ ಗೊಬ್ಬರದ ಮೇಲೂ ಡಿಪೆಂಡ್ ಆಗುತ್ತೆ. ಅಂತಂದರೆ ಈಗ ಕೆಲವರು ಏನು ಮಾಡ್ತಾರೆ ಅಂತಂದರೆ ಈಗ ಹೆಚ್ಚಿನವರು NPK ಹಾಕ್ತಾರೆ. NPK ಹಾಕುವಾಗ ಏನಂತಂದರೆ ಅದನ್ನೊಂದು ಕಾಟನ್ ಬಟ್ಟೆಯಲ್ಲಿ ಅಥವಾ ಪೇಪರಲ್ಲಿ ಅದರಲ್ಲಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅದನ್ನು ಹಾಕಿ ಬುಡದ ಒಳಗೆ ಅಂದರೆ ಮಣ್ಣಿನ ಒಳಗೆ ನೀವು ಅದನ್ನು ತುರುಗಿಸಿಟ್ಟಾಗ ನಿಮಗೆ ನೀರೇನು ಚೆಲ್ಲಬೇಕಾದ ಅವಶ್ಯಕತೆ ಇರೋದಿಲ್ಲ, ಅಥವಾ ನೀರು ಹಾಳಾಗಲ್ಲ, ಗಲೀಜಾಗಲ್ಲ. ಅದೇ ರೀತಿ ನೀವು ನೆಲಕಡಲೆ ಹಿಂಡಿ ಹಾಕ್ತಿರೋ ಅಥವಾ ಸಗಣಿದು ಪುಡಿ ಹಾಕ್ತಿರೋ ಅದನ್ನು ಅದೇ ಮೆಥಡಲ್ಲಿ ಹಾಕಿ ನೀವು ಗಿಡಗಳ ಮಧ್ಯೆ ಅಥವಾ ಬೇರಿಂದ ಸ್ವಲ್ಪ ದೂರ ಮಣ್ಣಿನ ಒಳಗೆ ಹಾಕಿಟ್ರೆ ನೀರು ಗಲೀಜಾಗೋ ಚಾನ್ಸಸ್ ಇರೋದಿಲ್ಲ. ಮತ್ತು ಈ ಡಾರ್ಮೆಂಟ್ ಪೀರಿಯಡ್ ಅಂತ ಏನು ಹೇಳಿದೆ, ಚಳಿಗಾಲದ ಟೈಮಲ್ಲಿ, ಆವಾಗ ಮತ್ತು ಮಳೆ ತುಂಬ ಬಂದು ಒಂದ್ಸಲ ನಿಲ್ಲೋ ಟೈಮಲ್ಲಿ ನಿಮಗೆ ಪಾಚಿ ಕಟ್ಟುವ ಚಾನ್ಸಸ್ ಇರುತ್ತೆ, ಆಲ್ಗಲ್ ಫಾರ್ಮೇಷನ್ ಆಗುತ್ತೆ. ಸೊ ಆ ಆಲ್ಗಲ್ ಫಾರ್ಮೇಷನ್ ಆದಾಗ ನೀರು ಗಲೀಜಾಗುತ್ತೆ. ಆ ಟೈಮಲ್ಲಿ ಮಾತ್ರ ನೀವು ನೀರು ಚೇಂಜ್ ಮಾಡ್ಬೋದು. ಇಲ್ಲಾಂತಂದರೆ ಗಲೀಜಾಗದೇ ಇದ್ದರೆ ನೀರು ಚೇಂಜ್ ಮಾಡುವ ಅವಶ್ಯಕತೆ ಇರಲ್ಲ. ನನ್ನ ಹಾಬಿ ಏನಂತಂದರೆ ನಮ್ಮ ಗಾರ್ಡನಲ್ಲಿ ಯಾವ ಹೂವು ಅಥವಾ ಎಲೆಗಳು ಏನಾಗಿರುತ್ತೋ ಚೆನ್ನಾಗಿ ಅನಿಸಿದ್ದನ್ನು ನಾನು ಕಣ್ಣಲ್ಲಿ ಫಸ್ಟಿಗೆ ಅದನ್ನು ಅನುಭವಿಸ್ತೀನಿ, ಆನಂದಿಸ್ತೀನಿ. ಮತ್ತು ನನ್ನ ಮೊಬೈಲ್ ಕ್ಯಾಮರಾದಲ್ಲಿ ಅದನ್ನು ಸೆರೆ ಹಿಡಿತೀನಿ. ಸೊ ಸೆರೆ ಹಿಡಿದದನ್ನು ಸಾಮಾನ್ಯವಾಗಿ ಈಗಿನ ವಾಟ್ಸಪ್ ಟ್ರೆಂಡ್ ಟೈಪು ಸ್ಟೇಟಸ್ಸಿಗೂ ಹಾಕ್ತೀನಿ. ಸೊ ಸ್ಟೇಟಸ್ ನೋಡಿ ತುಂಬ ರಿಲೇಟಿವ್ಸು, ಫ್ರೆಂಡ್ಸು, ಕೊಲೀಗ್ಸಿಗೆಲ್ಲ ಇಷ್ಟ ಆದದ್ದು ಇದೆ. ಹೆಚ್ಚಿನವರು ನನ್ನ ಸ್ಟೇಟಸ್ಸಿಗೆ ವೆಯ್ಟ್ ಮಾಡಿದ್ದು ಇದೆ, ಯಾವಾಗ ಹಾಕ್ತಾರೆ, ಯಾವುದು ಕಲರ್ ಅರಳಿದೆ ಇವತ್ತು ಅಂತ ವೆಯ್ಟ್ ಮಾಡೋರು ಕೂಡ ಇದ್ದಾರೆ. ಸೊ ಹಾಗಾದಾಗ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗಿದ್ದೀನಿ ಅಂತ ಅವರಿಂದ ಕೇಳ್ಪಟ್ಟಿದ್ದೀನಿ. ಅಂತಂದರೆ ನಿನ್ನ ಸ್ಟೇಟಸ್ ನೋಡಿ ನನಗೀಗ ವಾಟರ್ ಪ್ಲ್ಯಾಂಟ್ಸಲ್ಲಿ ಆಸಕ್ತಿ ಬಂದಿದೆ, ಅಥವಾ ಮುಂಚೆ ಗಾರ್ಡನಿಂಗ್ ಅಂದರೆ ಇಷ್ಟ ಇರಲಿಲ್ಲ, ನೀವು ಟೆರೆಸ್ ಗಾರ್ಡನಿಂಗ್ ಮಾಡಿದಿದ್ರಿ, ಆದಂತಹ ಒಂದು ಪುದೀನ ಸೊಪ್ಪಾಗಿರ್ಬೋದು, ಒಂದು ಬದನೆ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು ನನಗೆ ಖುಷಿ ಕೊಟ್ಟಿದೆ. ಸೊ ನನಗೂ ಸಾಕಬೇಕು, ನನಗೂ ಬೆಳೆಸಬೇಕು ಅಂತ ಆಗಿದೆ ಅಂತ. ಸೊ ಕೆಲವರಿಗೆ ಇನ್ಸ್ಪಿರೇಷನ್ ಆಗಿದ್ದೇನೆ. ಸೊ ಅದೊಂದು ಖುಷಿ ಇದೆ, ಯಾವುದೋ ಒಂದು ರೀತಿಯಲ್ಲಿ ಕೆಲವರಿಗೆ ಇನ್ಸ್ಪಿರೇಷನ್ ಆಗಿದ್ದೀನಿ ಅನ್ನೋ ಖುಷಿ ಇದೆ. ಸೊ ಆ ಟೈಮಲ್ಲಿ ಕೆಲವರು ಕೇಳಿದ್ದಿದೆ ನನಗೆ ಗಿಡ ಬೇಕು, ಇದು ಗಿಡ ಇದೆಯಾ ಅಥವಾ ಈ ಬಣ್ಣದ ಗಿಡ ಇದೆಯಾ ಅಂತ. ಆವಾಗ ಎಕ್ಸ್ಟ್ರಾ ಇದ್ದರೆ ನಾನು ಕೊಟ್ಟದ್ದು ಇದೆ. ಅಂದರೆ ಅದೇ ಈಗ ಪೂಜೆ ಅಥವಾ ಈಗ ಯಾವುದಾದ್ರು ಹಬ್ಬಗಳೆಲ್ಲ ಇದ್ದಾಗ ಒಂದಾದರೆ ಒಂದು, ಎರಡಾದರೆ ಎರಡು, ಅದಾದರೆ ನಮ್ಮ ಮನೇಲಿ ಆದದ್ದೊಂದು ಖುಷಿ ಬೇರೆ ಅಲ್ಲ, ಒಂದಾಗಲಿ ಎರಡಾಗಲಿ. ಸೊ ಆದದ್ದನ್ನು ನಾನು ಸಾಮಾನ್ಯವಾಗಿ ದೇವರಿಗೆ ಅರ್ಪಿಸಿದ್ದೀನಿ ಕೂಡ. ನಾನು ಅದೇ ಹೇಳಿದಾಗ ತಾವರೆ ಅಂತಂದರೆ ನಿಮಗೆ ಕೊಳ ಬೇಕಾಗಿಲ್ಲ ಅಥವಾ ದೊಡ್ಡ ಜಾಗನೇ ಬೇಕಾಗಿಲ್ಲ. ನಿಮ್ಮ ಬಾಲ್ಕನಿಯಲ್ಲಿ, ಟೆರೆಸಲ್ಲಿ ಅಥವಾ ನಿಮಗಿರುವಂತಹ ಚಿಕ್ಕ ಜಾಗದಲ್ಲೂ ನೀವು ವಾಟರ್ ಪ್ಲ್ಯಾಂಟ್ಸನ್ನು ಬೆಳೆಸ್ಕೊಳ್ಬೋದು. ಅದಕ್ಕೆ ಅವಕಾಶ ಇದೆ. ಹಾಗಿರೋರು ಖಂಡಿತವಾಗಿಯೂ ನೀವು ಟ್ರೈ ಮಾಡ್ಬೋದು. ಯಾಕೆಂತಂದರೆ ಈಗ ನೀವು ನೋಡಿರ್ತೀರಿ, ನನ್ನ ಹತ್ರ ಬೇರೆ ಬೇರೆ ಸೈಜಿನ ಟಬ್ಗಳನ್ನು ನಾನು ಇಟ್ಟಿದ್ದೇನೆ. ಚಿಕ್ಕದ್ರಲ್ಲೂ ತಾವರೆ ಅಥವಾ ನಮ್ಮ ನೈದಿಲೆ, ಕೋಮಳೆಗಳು ಅರಳಿದ್ದಿದೆ, ದೊಡ್ಡದ್ರಲ್ಲೂ ಅರಳಿದ್ದಿದೆ. ಜಾಗ ತುಂಬ ಕೊಟ್ಟಷ್ಟು ನಿಮಗೆ ತುಂಬ ಹೂಗಳಾಗುತ್ತೆ, ತುಂಬ ಗಿಡಗಳಾಗುತ್ತೆ. ಜಾಗ ಕಮ್ಮಿ ಕೊಟ್ಟಷ್ಟು ಹೂವಿನ ಸಂಖ್ಯೆ ಕಮ್ಮಿ ಆಗ್ಬೋದು, ಆದರೆ ಅದರ ಸೌಂದರ್ಯ ಖಂಡಿತವಾಗಿಯೂ ನೀವು ಸವಿಬಹುದು.
ತುಂಬ ಇದೆ, ಆಲ್ಮೋಸ್ಟ್ 200% ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾನು ಹೇಳಿದಾಗೆ, ನಾನು ಫಸ್ಟಿಗೆ ಯಾವಾಗ ನನಗೆ ಇದ್ರದ್ದೊಂದು ಹುಚ್ಚು ಸ್ಟಾರ್ಟ್ ಆಯಿತು, ನಾವು ಎಲ್ಲೇ ಹೋದ್ರೂ, ಊರಿಗೆ ಹೋಗಲಿ ಅಥವಾ ಎಲ್ಲೇ ಟ್ರಿಪ್ ಹೋಗಲಿ, ಆಚೆ ಈಚೆ ರೋಡಲ್ಲಿ ಯಾವುದೇ ಕೆರೆಗಳು ಗದ್ದೆಗಳು ಕಾಣಿಸೋ ಹಾಗೇ ಇಲ್ಲ ನನ್ನ ಕಣ್ಣಿಗೆ. ಕಾಣಿಸಿದ ತಕ್ಷಣ ಸ್ಟಾಪ್ ಮಾಡಲೇಬೇಕು, ಕಾರ್ ಸ್ಟಾಪ್ ಮಾಡಲೇಬೇಕು. ಸೊ ಅದಕ್ಕೆ ಗಂಡ ಏನು ಮಾಡ್ತಿದ್ರು ಅಂತಂದರೆ, ಕಾರಲ್ಲಿ ಯಾವಾಗಲೂ ಒಂದು ಪಿಕ್ಕಾಸು, ಒಂದು ಗೋಣಿ, ಟಬ್ಬು, ಒಂದು ಎಕ್ಸ್ಟ್ರಾ ಒಂದು ವಾಟರ್ ಬಾಟ್ಲ್ ಏನಾರು ಒಂದು ತಗೊಂಡು ರೆಡಿಯಾಗಿ ಹೋಗ್ತಿದ್ರು. ಯಾಕೆಂದರೆ ಗೊತ್ತಿತ್ತು ಹೀಗೆ ಮಾಡ್ತೀನಿ ಅಂತ. ಸೊ ಮನೆಯವ್ರ ಸಪೋರ್ಟ್ ತುಂಬಾ ಇದೆ. ಯಾಕೆಂತಂದರೆ ಇದೀಗ ಸೆಕೆಂಡ್ ಫ್ಲೋರಲ್ಲಿ ಇರುವಂಥದ್ದು, ಟೆರೇಸಲ್ಲಿ. ಸೊ ಇಲ್ಲಿಗೆ ನನಗೊಬ್ಳಿಗೆ ಸಾಧ್ಯ ಇಲ್ಲ ತಗೊಂಡು ಬರೋಕ್ಕೆ, ಮತ್ತು ಜಾಸ್ತಿ ಕೆಲಸದವರು ಆ ಥರ ಯಾರೂ ಇಲ್ಲ. ಗಂಡನ ಇಂಟ್ರೆಸ್ಟಲ್ಲೇ ಗಂಡನೇ ಪ್ರತಿ ಟಬ್ಬುಗಳನ್ನು ಮೇಲೆ ತಂದು, ಮಣ್ಣನ್ನೆಲ್ಲ ಮೇಲೆ ತಂದು ನೆಡಲಿಕ್ಕೆ ನನ್ನ ಇಂಟ್ರೆಸ್ಟ್ ಏನಿದೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ರೀತಿ ಮಗಳು ಕೂಡ ಫೋಟೋಸ್ ಏನಾದ್ರು ಬೇಕು ಅಂತಂದರೆ ಅದ್ರ ಹತ್ರ ಹೋಗಿ ಫೋಟೋಸ್ ಎಲ್ಲ ತೆಗೆದು, ನೀರು ಹಾಕಬೇಕು ಅಂತಂದರೆ ನೀರೆಲ್ಲ ಹಾಕಿ ಎಲ್ಲ ಬರ್ತಾಳೆ. ಸೊ ಅವರ ಫುಲ್ ಎಂಕರೇಜ್ಮೆಂಟಿಂದಲೇ ನನಗೆ ಹೀಗೆ ಈ ಹುಚ್ಚು ಜಾಸ್ತಿ ಆಗಲಿಕ್ಕೆ ಕಾರಣ. ಹಾಂ, ಇದರಲ್ಲಿ ಆ್ಯಕ್ಚುಲಿ ವಾಟರ್ ಪ್ಲ್ಯಾಂಟಲ್ಲಿ ತುಂಬ ವೆರೈಟೀಸ್ ಇದೆ. ಅದರಲ್ಲಿ ಒಂದು ಹಾರ್ಡಿ ಮತ್ತೊಂದು ಟ್ರಾಪಿಕಲ್ ಅಂತ. ಟ್ರಾಪಿಕಲ್ ಅಂತಂದರೆ ಸಾಮಾನ್ಯವಾಗಿ ಆಗಾಗ ಹೂವಾಗುವಂಥದ್ದು. ಹಾರ್ಡಿ ಅಂತಂದರೆ ಅದು ಸ್ವಲ್ಪ ಲೇಸಿ, ಅಪರೂಪಕ್ಕೆ ಹೂವಾಗುತ್ತೆ. ಸೊ ನಾನು ಹಾಗಿರೋ ಗಿಡಗಳನ್ನು ಇಟ್ಕೊಳ್ಳಿಕ್ಕೆ ಅಷ್ಟು ಇಷ್ಟಪಡಲ್ಲ. ಯಾಕೆ ಅಂತಂದರೆ ನನಗೆ ಆ ಹೂಗಳನ್ನು ನೋಡ್ಲಿಕ್ಕೆ ಆಗೋದೇ ಸ್ವಲ್ಪ ಹೊತ್ತು. ಹಾಗಿರೋದ್ರಿಂದ ಹೂವಾಗದೇ ಇದ್ದರೆ ನನಗೆ ಅದನ್ನು ಬೆಳೆಸಿ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ನನ್ನ ಹತ್ರ ಹೆಚ್ಚಿನದಿರೋದೆಲ್ಲ ಟ್ರಾಪಿಕಲ್ ವೆರೈಟಿ. ಅದು ಒಂದ ದಿವಸ ಆಗುವಂಥದ್ದಿದೆ, ಅಥವಾ ದಿನ ಬಿಟ್ಟು ದಿನ ಆದರೂ ನಿಮಗೆ ಹೂ ಅರಳುತ್ತಾ ಇರುತ್ತೆ. ಅಂದರೆ ಈಗ ಸ್ವಲ್ಪ ಕಲೆಕ್ಷನ್ಸ್ ಇದೆ ಅಷ್ಟೇ ನನ್ನ ಹತ್ರ. ತುಂಬ ಕಲೆಕ್ಟ್ ಮಾಡೋ ಆಸೆ ಇದೆ. ಒಂದು ಸಲ ಅದ್ರದ್ದು ಹುಚ್ಚು ಸ್ಟಾರ್ಟ್ ಆದರೆ ಅದರದ್ದು ಎಕ್ಸ್ಪ್ಯಾನ್ಷನ್ ಹುಚ್ಚು ಜಾಸ್ತಿ ಆಗುತ್ತೆ. ಹಾಗಿರೋದ್ರಿಂದ ತುಂಬ ವೆರೈಟೀಸ್ ಕಲೆಕ್ಟ್ ಮಾಡಬೇಕು ಅಂತ ಆಸೆ ಇದೆ. ಜಾಗನೂ ಬೇಕು. ಮುಂದೆ ಸಾಧ್ಯ ಆದರೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡಬೇಕು ಅಂತಿದೆ, ನೋಡಬೇಕು. ಇಲ್ಲ, ಲೋಕಲ್ ಫ್ಲವರ್ ಶಾಪಲ್ಲಿ ಸಿಗೋದೇ ಇಲ್ಲ ನಿಮಗೆ. ಹೀಗೆ ಯಾರಾದರೂ ಅವರ ಇಂಟ್ರೆಸ್ಟಿಂದ ಅಂದರೆ ಬೆಳೆಸಿದ್ರೆ ಮಾತ್ರ ಸಿಗೋ ಚಾನ್ಸಸ್ ಇದೆ. ಅದೇ ಮತ್ತೆ ನಾನು ಏನು ಕಂಡುಕೊಂಡೆ ಅಂತಂದರೆ, ಈಗ ಎಸ್ಪೆಷಲಿ ಕೋವಿಡ್ ಪ್ಯಾಂಡಮಿಕ್ ನಂತರ ಹೆಚ್ಚಿನವರಿಗೆ ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಗಿಡಗಳನ್ನು ಬೆಳೆಸೋದು ಅಥವಾ ಗ್ರೀನ್ ರೆವಲ್ಯೂಷನು ಆ ಥರ ಎಲ್ಲ, ಪಾಸಿಟಿವ್ ಎನರ್ಜಿ ಆ ಥರದ್ರ ಬಗ್ಗೆ ಎಲ್ಲ ತುಂಬ ಮುಂದುವರೆದಿದ್ದಾರೆ ಜನರು. ಸೊ ಹಾಗಿರೋರಿಗೆ, ಅದಲ್ಲದೆ ಯಾರಿಗೆ ಈ ಪ್ಯಾಂಡಮಿಕ್ ಟೈಮಲ್ಲಿ ಅಥವಾ ಪ್ಯಾಂಡಮಿಕ್ ಆದಮೇಲೆ ಹೋಪ್ಸ್ ಕಳ್ಕೊಂಡಿದ್ದಾರೆ ಅಂತಂದರೆ, ನನ್ನಿಂದ ಏನೂ ಸಾಧ್ಯ ಇಲ್ಲ, ಕೆಲಸ ಕಳ್ಕೊಂಡಿದ್ದೀನಿ, ಮುಂದೇನು, ಜಾಬ್ ಇಲ್ಲ, ಆಪರ್ಚುನಿಟಿ ಇಲ್ಲ, ಕಾಂಪಿಟೇಷನ್ ಇದೆ, ಹಾಗೆಲ್ಲ ಇತ್ತು ಅಂತಂದರೆ, ಯಾರಿಗೆ ನಿಜವಾಗ್ಲೂ ಗಾರ್ಡನಿಂಗಲ್ಲಿ ಆಸಕ್ತಿ ಇದೆ ಅಂಥವರು ಈ ರೀತಿದನ್ನು ನೀವು ಸೈಡ್ ಬಿಸ್ನೆಸ್ ಆಗಿ ಮಾಡುವ ಚಾನ್ಸಸ್ ಇದೆ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ, ನಾನು ಈ ಗಿಡಗಳನ್ನೆಲ್ಲ ಬೇರೆ ಬೇರೆ ಕಡೆಯಿಂದ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಅವರೆಲ್ಲ ಸೆಲ್ಲರ್ಸ್ ಕೂಡ. ಸೊ ನಿಮಗೆ ಒಂದೊಂದು ಗಿಡಗಳನ್ನು ನೀವು ಯಾವುದು ಟ್ರೆಂಡಲ್ಲಿದೆ ಆ ಗಿಡಗಳನ್ನು ನೀವು ಬೆಳೆಸಿ, ಅದಕ್ಕೆ ಸರಿಯಾದಂತಹ ಪ್ರೊಪಗೇಷನ್ ಮಾಡಿ, ಅಂದರೆ ಆ ಗಿಡಗಳನ್ನು ಬೆಳೆಸಿ ಅಭಿವೃದ್ಧಿ ಮಾಡಿದರೆ ನೀವು ಆ ಗಿಡಗಳನ್ನು ಮಾರಿ ನಿಮಗೊಂದಿಷ್ಟು ದುಡ್ಡುಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ಸೈಡ್ ಬಿಸ್ನೆಸ್ ಟೈಪ್ ಮಾಡಲಿಕ್ಕೆ ಖಂಡಿತವಾಗಿಯೂ ಇದರಲ್ಲೂ ಕೂಡ ನಿಮಗೆ ಅವಕಾಶ ಇದೆ. ಯಾಕೆ ಅಂತಂದರೆ, ನಾನು ಹೇಳಿದಾಗೆ ಪ್ರತಿಯೊಂದು ಪಾರ್ಟ್ ಕೂಡ ಪ್ಲಾಂಟಿನ ಪ್ರತಿಯೊಂದು ಪಾರ್ಟ್ ಕೂಡ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥದ್ದು. ಹಾಗಿರೋದ್ರಿಂದ ಮತ್ತು ಪ್ರತಿ ಗಿಡಗಳಿಗೂ ಪ್ರತಿ ಗಿಡಗಳಿಗೂ ಒಂದೊಂದು ವ್ಯಾಲ್ಯೂ ಇದೆ. ಹಾಗಿರೋದ್ರಿಂದ ಯಾವುದು ಟ್ರೆಂಡಲ್ಲಿದೆ, ಯಾವುದು ಬೂಮಿಂಗಲ್ಲಿದೆ, ಆ ಪರ್ಟಿಕ್ಯುಲರ್ ಗಿಡಗಳನ್ನು ನೀವು ಪರ್ಚೇಸ್ ಮಾಡಿ ಅದನ್ನು ದೊಡ್ಡದಾಗಿ ಬೆಳೆಸಿ ಸೇಲ್ ಮಾಡಿ ನಿಮಗೆ ಒಂದು ಪಾಕೆಟ್ ಮನಿ ಅಥವಾ ಒಂದು ಸೈಡ್ ಬಿಸ್ನೆಸ್ ಟೈಪ್ ಮಾಡಲಿಕ್ಕೆ ಖಂಡಿತವಾಗಿ ಅವಕಾಶ ಇದೆ. ಸೊ ಇದು ಒಂದು ದಾರಿ. ನಿಮಗೆ ನೀವು ಡಿಸಪಾಯಿಂಟ್ ಆಗೋ ಅವಶ್ಯಕತೆ ಇಲ್ಲ. ಇದೊಂದು ದಾರಿಯಲ್ಲಿ ನೀವು ಮುಂದೆ ಹೋಗ್ಬೋದು. ನರ್ಸರಿಗಳಿಗೆ ಸೇಲ್ ಮಾಡ್ಬೋದು, ಪ್ಲ್ಯಾಂಟ್ ಸೇಲ್ ಇರುತ್ತೆ, ಅದಕ್ಕೆಲ್ಲ ನೀವು ಸೇಲ್ ಮಾಡ್ಬೋದು ಅಂತ ಅನ್ಸುತ್ತೆ. ನಾನಂದರೆ ವರ್ಕಿಂಗ್, ಸೊ ಕಾಲೇಜಲ್ಲಿ ವರ್ಕ್ ಮಾಡ್ತೀನಿ, ಫುಲ್ ಟೈಮ್ ವರ್ಕ್ ನಂದು, ಪ್ಲಸ್ ಆಕಾಶವಾಣಿ. ಸೊ ಹಾಗಿರುವಾಗ ಟೈಮ್ ಕಮ್ಮಿ ಸಿಗ್ತಿತ್ತು ಮುಂಚೆ. ಸೊ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ನನಗೆ ಇದ್ರ ಬಗ್ಗೆ ಫೋಕಸ್ ಮಾಡಲಿಕ್ಕೆ ಟೈಮ್ ಸಿಕ್ತು. ಹೌದು.